ಸುಳ್ಯ ತಾಲೂಕಿನ ಆಲಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶದಿಂದ ಕೆಸರು ಮಿಶ್ರಿತ ನೀರು ಹರಿದು ಬರುತ್ತಿದ್ದು ಸ್ಥಳೀಯವಾಗಿ ವಿವಿಧ ಚರ್ಚೆಗೆ ಕಾರಣವಾಗಿದೆ. ಸುಳ್ಯ ತಾಲೂಕಿನ ಆಲಟ್ಟಿ ಗ್ರಾಮದ ಕೋಲ್ಚಾರು ಸಮೀಪದ ಕನಕೂರು ಎಂಬಲ್ಲಿನ ಮುಖ್ಯ ರಸ್ತೆ ಬದಿಗೆ ಅರಣ್ಯ ಪ್ರದೇಶದಿಂದ ಹರಿದು ಬರುತ್ತಿರುವ ನೀರು ಕಳೆದ 3-4 ದಿನಗಳಿಂದ ಕೆಸರು ಮಿಶ್ರಿತ ಬಣ್ಣದಂತೆ ಮಣ್ಣು ಮಿಶ್ರಿತವಾಗಿ ಹರಿದು ಬರುತ್ತಿದೆ. ಮಳೆ ಇಲ್ಲದಿದ್ದರೂ ಕೆಸರು ಮಿಶ್ರಿತ ನೀರು ಹರಿದು ಬರುತ್ತಿರುವುದನ್ನು ಗಮನಿಸುತ್ತಿರುವ ಸ್ಥಳೀಯ ನಿವಾಸಿಗಳು ಈ ಬಗ್ಗೆ ಆತಂಕದಿಂದ ಗ್ರಾಮ ಪಂಚಾಯತ್ ಹಾಗೂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ತಜ್ಞರಿಂದ ಪರಿಶೀಲನೆ ನಡೆಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಕೆಲ ವರ್ಷಗಳ ಹಿಂದೆಯೂ ಇದೇ ರೀತಿಯ ಕೆಸರು ಮಿಶ್ರಿತ ನೀರು ಹರಿದು ಬಂದಿದ್ದು, ಆದರೆ ಈ ವರ್ಷದ ಹೆಚ್ಚಿನ ಪ್ರಮಾಣದ ಕೆಸರು ಮಿಶ್ರಿತ ನೀರು ಹರಿದು ಬರುತ್ತಿದೆ ಎಂದು ಸ್ಥಳೀಯರು ತಿಳಿಸುತ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಹರಿದು ಬರುತ್ತಿರುವ ಕೆಸರು ಮಿಶ್ರಿತ ನೀರಿನ ವಿಚಾರದಲ್ಲಿ ವಿವಿಧ ರೀತಿಯ ಚರ್ಚೆಗಳು ನಡೆಯುತ್ತಿದೆ. ನಾಲ್ಕು ದಿನದಿಂದ ಹೀಗೆ ಕೆಸರು ನೀರು ಬರ್ತಾ ಉಂಟು. ಇದು ಮಳೆ ಇರುವಾಗ ಅಷ್ಟಿರಲಿಲ್ಲ, ಮಳೆ ಬಿಟ್ಟ ನಂತರ ಹಾಗೆ ಬರ್ತಾ ಇರುವುದು. ಮತ್ತು 2-3 ವರ್ಷ ಮೊದಲೊಮ್ಮೆ ಸ್ವಲ್ಪ 1-2 ದಿನ ಬಂದಿದೆ, ಆದರೆ ಇಷ್ಟು ಬರಲಿಲ್ಲ. ಈಗ ತುಂಬ ಬರ್ತಾ ಉಂಟು, ಆದರೆ ಅಷ್ಟು ಗುಡ್ಡೇ ಇಲ್ಲ, ಆದ್ದರಿಂದ ಹೆದರಬೇಕು ಅಂತಿಲ್ಲ ಅಂತ ನಾವು ಇಲ್ಲಿ ಧೈರ್ಯದಿಂದ ಇದ್ದೇವೆ, ಏನಾಗಲಿಕ್ಕಿಲ್ಲ ಅಂತೇಳಿ. ಎಷ್ಟು ಮೇಲೆ ಈಗ ಪಂಚಾಯತ್ ಮೆಂಬರಿಗೆ ನಾವು ತಿಳಿಸಿದೆವು ಈಗ ಕೆಸರು ನೀರು ಬರುವಾಗ. ಹಾಗೆ ಅವರು ಬಂದು ನೋಡಿಲ್ಲ, ಅವರಲ್ಲಿ ಹೇಳುವಾಗಲೇ ಅವರು ವಿಎಗೆ ಎಲ್ಲ ಹೇಳಿ, ಅವರು ವಿಎ ಮತ್ತು ರಾಮಚಂದ್ರ ಆನೇಟಿ ಅವರು ಬಂದು ನೋಡಿ ಹೋಗ್ಯಾರೆ. ಮತ್ತೆ ಈಗ ಎಲ್ಲರೂ ಬರ್ತಾ ಇದ್ದಾರೆ ಊರವರೆಲ್ಲ. ಎಷ್ಟು ದೂರದಿಂದ ಉಂಟು ಮೇಲೆ? ಅಷ್ಟೇ 150 ಮೀಟ್ರೇ ಇರುವುದು. ನೆಕ್ಸ್ಟ್ ಅದು ಎಲ್ಲಿ ಸೇರ್ತದೆ ನೀರು? ಸೇರುವುದು ಇಲ್ಲಿ ಇದು ಕಣಕೂರು ತ್ರಿವೇಣಿ ಸಂಗಮದಲ್ಲಿ ಆಗಿ ಪಯಸ್ವಿನಿಗೆ ಸೇರುವುದು ಇದು ನೀರು. ಮಳೆ ಇಲ್ಲದ ಸಂದರ್ಭದಲ್ಲಿ ನಿಂತು ಹೋಗ್ತದೆ ನೀರು? ಮಳೆ ಇಲ್ಲದೆ 4 ದಿನ ಮಳೆ ಬಿಟ್ರೆ ಇಲ್ಲಿ ಹರಿಯುವುದಿಲ್ಲ, ಕೆಳಗೆ ಹರಿದು ಬರುವುದಿಲ್ಲ, ಸ್ವಲ್ಪ ಮೇಲೆ ಸ್ವಲ್ಪ ಇರ್ತದೆ. ಮಳೆ ಹೋದಾಗಿಲ್ಲ. ಮತ್ತೆ ಇದು ಮಳೆಗಾಲದಲ್ಲಿ ಮಾತ್ರ, ಅದು ತುಂಬ ಮಳೆ ಬರುವಾಗ ಮಾತ್ರ ಜಾಸ್ತಿ ಬರುವುದು ನೀರಲ್ಲಿ. ಮೊದಲಿಂದಲೇ ಬರ್ತಾ ಇರುವ ನೀರು ಅದು. ನೀವೀಗ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಏನಾದರೂ ಇದರ ಬಗ್ಗೆ ಆಗ್ರಹವನ್ನು ವ್ಯಕ್ತಪಡಿಸ್ತೀರಾ ಇದರ ಬಗ್ಗೆ? ಅದೀಗ ವಿಎ ಅವರು ಭೂವಿಜ್ಞಾನಿಯವರಿಗೆ ಏನೋ ಹೇಳಿದಾರಂತೆ, ನಿನ್ನೆ ಹೇಳಿದರು. ರಾಮಚಂದ್ರ ಆಲೇಟಿಯವರು ಬಂದಾಗ ನಾವು ಫೋನ್ ಮಾಡಿ ಕೇಳಿದೆ ಎಂತ ಹೇಳಿದ್ರು ಅಂತ. ಆಗ ಹೇಳಿದರು ಅವರು, ನಾವು ಹೇಳಿದ್ದೇವೆ, ಇದು ಅವರೊಂದು ಬಂದಾರು ಅಂತ. ಇದು ಕಣಕೂರು ಅಂದರೆ ಆಲಟ್ಟಿ ಗ್ರಾಮದ ಕೋಲ್ಚಾರು ಮೇಲೆ ಕಣಕೂರು ಎಂದು ಹೇಳುವಂಥ ಒಂದು ಜಾಗ. ಮಳೆಗಾಲ ಆರಂಭಗೊಂಡಾಗ ಮಳೆ ನೀರು ನಿರಂತರ ಮಳೆ ಬರುವಾಗ ಹೊರತ ನೀರು ಹುಟ್ಟಿಕೊಂಡು ಹೊರತೆ ಬರುವಂಥದ್ದು ಸಹಜವಾಗಿ ಕಾಣುತ್ತಿರುವಂಥದ್ದು. ಅದೇ ನೀರು ಹೊರತ ನೀರು ಇಲ್ಲಿಯೂ ಕೂಡ ಬರ್ತಾ ಇತ್ತು. ಆದರೆ ಒಂದು 2-3 ದಿನ, ಇವತ್ತು 4 ದಿನದಿಂದ ಇದು ಹೊರತ ನೀರು ಮಣ್ಣು ಮಿಶ್ರಿತ ಕಲಕು ನೀರಾಗಿ ಬರ್ತಾ ಉಂಟು. ಮೇಲುಗಡೆ ಹೋಗಿ ನೋಡಿದರೆ ಆ ಹೊರತೆ ಹೇಳುವ ಜಾಗ ಕೂಡ ಮಣ್ಣು ಮಿಶ್ರಿತವಾಗಿ ಕಲಕು ಆಗಿಕೊಂಡೇ ಭೂಮಿಯ ಅಡಿಯಿಂದ ಉದ್ಭವಗೊಂಡು ಹರಿಯುವಂಥದ್ದು. ಇದು ಮೊನ್ನೆ ಈ ಹತ್ತಿರದ ಅವರು ನನ್ನ ಗಮನಕ್ಕೆ ತಂದರು. ನಾನು ಊರಲ್ಲಿ ಇರಲಿಲ್ಲ ಅವತ್ತು. ತಕ್ಷಣ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ವಿ ಎ ಅವರಿಗೆ ವಿಷಯ ತಿಳಿಸಿದೆ. ವಿ ಎ ಅವರು ನಿನ್ನೆ ಸ್ಥಳ ವೀಕ್ಷಣೆ ಮಾಡಿದರು, ಈ ಜಾಗವನ್ನೆಲ್ಲ ಅವರು ವೀಕ್ಷಣೆ ಮಾಡಿದರು. ಅವರು ನಂತರ RI ತಹಶೀಲ್ದಾರಿಗೆ ಕೂಡ ರಿಪೋರ್ಟ್ ಮಾಡಿದರು. ಆನಂತರ ನಾನು ನಿನ್ನೆ ರಾತ್ರಿ ತಹಶೀಲ್ದಾರನ್ನು ಕೂಡ ಸಂಪರ್ಕ ಮಾಡಿದ್ದೆ. ತಹಶೀಲ್ದಾರ್ ಕೂಡ ಹೇಳಿದರು, ನಾನು ತಹಶೀಲ್ದಾರ್ ಅವರಿಗೆ ಹೇಳಿದೆ, ಇದು ಸಣ್ಣ ಮ್ಯಾಟ್ರ್ ಅಲ್ಲ ಸರ್, ಜನರು ಯಾಕೆ ಹೀಗೆ ಆಗ್ತದೆ, ಎಲ್ಲಿಂದ ಬರ್ತದೆ ನೀರು, ಎಲ್ಲಿಂದ ಈ ಕಲಂಕು ಮಣ್ಣು ಮಿಶ್ರಿತ ಆಗಿ ಬರ್ತದೆ ಅಂತಕ್ಕಂಥದ್ದನ್ನು ಕಂಡುಹಿಡಿದುಕೊಳ್ಳಬೇಕು. ಅದಕ್ಕೋಸ್ಕರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರನ್ನು ಕರೆಸಬೇಕಿದ್ದರೆ ಅವರನ್ನು ಇಲ್ಲಿ ಬಂದು ವೀಕ್ಷಣೆ ಮಾಡಿ ಇದು ಎಲ್ಲಿಂದ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡ್ಕೊಳ್ಬೇಕು. ನಾವು ಕಾಣ್ತಾ ಇದ್ದೇವೆ ಹಲವಾರು ದೂರದಲ್ಲಿ ವಯನಾಡು ಇರ್ಬೋದು, ಕಾರವಾರದ ಶಿರೂರು ಇರ್ಬೋದು, 2018ರಲ್ಲಿ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಮಡಿಕೇರಿ ಇರ್ಬೋದು. ಅಂಥ ಘಟನೆ ಇಲ್ಲಿ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಆದರೂ ಇಂಥ ಒಂದು ನೀರು ಬರ್ತಿರುವಾಗ ಯಾಕೆ ಬರ್ತಿದೆ ಅಂತಕ್ಕಂಥದ್ದನ್ನು ನಾವು ಸುಲಭವಾಗಿ
ಕಂಡುಹಿಡಿದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ.